ಎಲ್ಲರಿಗೂ ನಮಸ್ಕಾರ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಹೆಂಗೂ ಮಕ್ಕಳಿಗೆ ಹಾಲಿಡೇ, ಎಕ್ಸಾಮ್ಸ್ ಎಲ್ಲ ಆಯಿತು. ಆರಾಮಾಗಿ 5:30ಗೆ ಎದ್ದು ಯೋಗ ಮಾಡಿ, ಮುದ್ಗಲ್ ಮಾಡಿ, ಫ್ರೆಶ್ ಅಪ್ ಆಗಿ, ಸ್ನಾನ ಎಲ್ಲ ಆಯಿತು, ಪೂಜೆ ಆಯಿತು. ಸೊ ಬ್ರೇಕ್ಫಾಸ್ಟ್ ಟೈಮ್ ಈಗ. ಇಟ್ಸ್ ಆಲ್ರೆಡಿ 9:30. ನೋಡೋಣ ಇವತ್ತಿನ ವ್ಲಾಗಲ್ಲಿ ನಾನು ಏನೆಲ್ಲ ಕವರ್ ಮಾಡ್ತೀನಿ ಅಂತ. ಮಂಡೇ ಮಾರ್ನಿಂಗ್ ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬ್ಯಾಂಕ್ ಕೆಲಸ ಇದೆ. ಸೊ ಐ ಆಮ್ ಗೋಯಿಂಗ್ ಔಟ್. ಗೀತಾನೂ ಬಂದಳು, ಒಳ್ಳೆ ಅಡುಗೆ ಮಾಡಿದ್ವಿ, ಊಟ ಆಯಿತು. ಇಟ್ಸ್ ಬಿನ್ ಅ ಪ್ರೊಡಕ್ಟಿವ್ ಡೇ. ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದೆ. ಸೊ ಫೈನಲಿ ದ ಡೇ ಇಸ್ ಓವರ್ ಆ್ಯಂಡ್ ಚೆನ್ನಾಗೇ ಇತ್ತು. ಏನಂದರೆ ಸಾಯಂಕಾಲ ವರ್ಕೌಟ್ ಮಾಡೋಣ ಅಂದ್ಕೊಂಡೆ, ಬಟ್ ವರ್ಕೌಟ್ ಮಾಡೋಕ್ಕಾಗಿಲ್ಲ. ನೋಡಬೇಕು, ಒಂದು ಸ್ವಲ್ಪ ವಾಕಾರ ಮಾಡ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಇವತ್ತು ನಮ್ಮ ಗ್ಯಾಸ್ ಸಿಲಿಂಡ್ರ್ ಬಂತು. ಸೊ ಅದೊಂದು ಸಮಾಧಾನ. ಎಲ್ಲರೂ ಈಗಿರೋ ಸಿಚುವೇಶನ್ಗೆ ಸ್ಪೇರ್ ಸಿಲಿಂಡ್ರ್ ಇಲ್ಲ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ನಮ್ಮ ಸಿಲಿಂಡ್ರು ತುಂಬ ದಿವಸದಿಂದ ಡ್ಯೂ ಇತ್ತು. ಸೊ ಇವಾಗಿರೋದು ಆಗೋದ್ರು ನಮಗೆ ಸಿಲಿಂಡ್ರ್ ಅದೊಂದು. ಅದಲ್ಲದೆ ನಮ್ಮ ಲಿಫ್ಟ್ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾಯಿತ್ತು. ಲಿಫ್ಟು ಸರಿ ಹೋಯಿತು. ಸೊ ಟುಡೇ ಹ್ಯಾಸ್ ಬಿನ್ ವೆರಿ ಪ್ರೊಡಕ್ಟಿವ್ ಡೇ. ಸೊ ಒಂದು 2-3 ರೀಲ್ಸು ಮಾಡಿದೆ ಇನ್ಸ್ಟಾಗ್ರಾಮ್ಗೆ. ಇನ್ನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ನಾನು ಒಂದು ವಾಕಿಂಗ್ ಪ್ಯಾಡ್ ಆರ್ಡ್ರ್ ಮಾಡಿದ್ದೆ. ಮನೇಲಿ ಜಿಮ್ಗೆ ಹೋಗಿಲ್ಲ ಅಂದರೂ ವಾಕ್ ಮಾಡೋ ಥರ ಆಗುತ್ತೆ ಅಂತ ಒಳ್ಳೆ ಆಫರಲ್ಲಿ ಸಿಕ್ತು. ಸೊ ಐ ಪರ್ಚೇಸ್ಡ್ ಇಟ್. ಬನ್ನಿ ಅನ್ಬಾಕ್ಸ್ ಮಾಡೋಣ. ಇಲ್ಲಿ ಇನ್ಕ್ಲಿನೇಷನ್ಗೆ ಇದು ಕೊಟ್ಟಿದ್ದಾರೆ ಸ್ಟ್ಯಾಂಡು. ಸೊ ಇಟ್ ವಿಲ್ ಬಿ ಲಿಟ್ಲ್ ಇನ್ಕ್ಲೈನ್ಡ್. ಇಲ್ಲಿ ನಾಬ್ಸ್ ಕೊಟ್ಟಿದ್ದಾರೆ ಸೊ ದಟ್ ಫ್ಲ್ಯಾಟ್ ಮಾಡ್ಕೋಬೋದು. ನಮಗೆ ಒಳ್ಳೆ ಗ್ರಿಪ್ಪರು ಇದೆ ಇಟ್ಕೊಂಡು ವಾಕ್ ಮಾಡೋಕ್ಕೆ. ಸ್ಟೆಪ್ಸು ಕಂಪ್ಲೀಟ್ ಮಾಡಬೇಕಿನ್ಮೇಲೆ ಐ ವಿಲ್ ಹ್ಯಾವ್ ನೋ ರೀಸನ್ಸ್ ಟು ನಾಟ್ ಕಂಪ್ಲೀಟ್ ಮೈ ಸ್ಟೆಪ್ಸ್. ಯೂಸ್ ಮಾಡಿ ನೆಕ್ಸ್ಟು ಹೇಳ್ತೀನಿ ಹೌ ಐ ಫೆಲ್ಟ್ ಅಂತ. ಮಲ್ಕೊಳ್ಳೋಕೆ ಮೊದಲು ಐ ಥಿಂಕ್ ಐ ವಿಲ್ ಡೂ ಸಮ್ 3K ಸ್ಟೆಪ್ಸ್. ಇದು ಆರ್ಡ್ರ್ ಮಾಡಿದ್ದೆ. ಐ ಥಾಟ್ ಫ್ರೈಡೇ ಬರುತ್ತೆ ಅಂದ್ಕೊಂಡೆ, ಬಟ್ ಪುಣ್ಯಕ್ಕೆ ಬೇಗನೆ ಬಂದಿದೆ. ಸೊ ದಟ್ಸ್ ಇಟ್ ಫಾರ್ ದ ಡೇ. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸಿ ಯು ಟುಮಾರೋ.